ಕವಿದ ವಾತಾವರಣ ಮಳೆಯ ಎಸ್, ಈಗ ಮೋಡ ಕವಿದ ವಾತಾವರಣದ ಚಿತ್ರದ ನಟಿ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಹೆಂಗಿದ್ದೀರಾ? ನಾರ್ಮಲ್ ಆಗಿದ್ರೆ ಮಾತಾಡ್ತೀನಿ, ಇಲ್ಲ ಇಲ್ಲ, ಇವಾಗ ಸೌಪರ್ಣಿಕ ಥರನೇ ಇದ್ದೀನಿ, ಆರಾಮಾಗಿದ್ದೀನಿ. ವೀಕ್ಷಕರಿಗೆ ಅದಿರಲಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳ್ತಾ ಇದ್ರಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಪಿಕ್ಚರಲ್ಲಿ ನಿಮ್ಮದು ಎರಡು ಥರದ ಕ್ಯಾರೆಕ್ಟರ್, ಒಂದು ಬಬ್ಲಿ ಕ್ಯಾರೆಕ್ಟರ್ ಬರುತ್ತೆ, ಬಟ್ ಸೆಕೆಂಡ್ ಹಾಫ್ ಒಂದು ಅರ್ಧ ಗಂಟೆ ಆದಮೇಲೆ ನಾವೆಲ್ಲ ನಿಮ್ಮನ್ನು ನೋಡೋ ದೃಷ್ಟಿಕೋನನೇ ಚೇಂಜ್ ಆಗುತ್ತೆ. ಈ ಥರದ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ಏನು ಅನ್ನಿಸ್ತು, ಯಾಕೆ ಒಪ್ಕೊಂಡ್ರಿ? ಸೊ ಇದ್ರ ಬಗ್ಗೆ ನಾನು ತುಂಬ ಕೇಳಿದೆ, ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಬಗ್ಗೆ. ಆ್ಯಂಡ್ ಎಷ್ಟೊಂದು ಮೂವಿ ಸಹ ಬಂದಿದೆ. ಫಾರ್ ಎಕ್ಸಾಂಪಲ್ ಅನಿಯನ್ ತುಂಬ ಫೇಮಸ್ ಸಿನಿಮಾ. ಇಂತಹ ಒಂದು ಚಾಲೆಂಜಿಂಗ್ ಪಾತ್ರ ನನಗೆ ಸುನೀಲ್ ಸರ್ ಮುಖಾಂತರ ಸಿಕ್ಕಿರೋದು ಐ ಥಿಂಕ್ ಐಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಬಿಕಾಸ್ ತುಂಬಾ ರೇರ್ ಈ ಥರ ಒಂದು ಸಿನಿಮಾ ಸಿಗೋದು ಒಂದು ಆ್ಯಕ್ಟ್ರೆಸ್ ಕರಿಯರಲ್ಲಿ. ಸೊ ನನಗೆ ತುಂಬಾ ಸ್ಕ್ರೀನ್ ಸ್ಪೇಸ್ ಇತ್ತು ಆ್ಯಂಡ್ ನಟನೆ ಮಾಡೋದಕ್ಕೆ ತುಂಬಾ ಸ್ಕೋಪ್ ಇತ್ತು. ಸೊ ನಾನು ಎಷ್ಟಾಗುತ್ತೆ ಅಷ್ಟು 100% ಉಪಯೋಗಿಸ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ತುಂಬಾ ವರ್ಕ್ಶಾಪ್ಗಳಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಸುನೀಲ್ ಸರ್ ಸ್ವತಃ ಎಷ್ಟೊಂದು ವರ್ಕ್ಶಾಪಿಗೆ ಬಂದ್ಬಿಟ್ಟು ನನ್ನ ಟ್ರೈನ್ ಮಾಡಿದ್ದಾರೆ ಸಹ, ಈ ಥರ ಮಾಡಿ ಆ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ. ಸೊ ಏನೋ ಒಟ್ಟಿನಲ್ಲಿ ಅದು ಆ ಕಷ್ಟಪಟ್ಟಿರೋದು, ಎಫರ್ಟ್ ಹಾಕಿರೋದು ವರ್ಕ್ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರು ನೋಡಿದವ್ರು ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ ಕ್ಯಾರೆಕ್ಟರ್ನ. ಆ್ಯಂಡ್ ಸಿನಿಮಾನ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಇರುತ್ತೆ ಅಂತಲೂ ಹೇಳ್ತಿದ್ದಾರೆ. ಅದೇ ನಮ್ದು ಎಜೆಂಡಾ ಆಗಿತ್ತು. ನಾವು ಎಲ್ಲೂ ಏನೂ ಬಿಟ್ಕೊಟ್ಟಿರಲಿಲ್ಲ. ಥ್ರಿಲ್ಲರ್ ಇದೆ ಅಂತ ಜನರಿಗೆ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಬರೀ ಸಿಂಪಲ್ ಲವ್ ಸ್ಟೋರಿ ಅಂತಲೇ ಪೋಟ್ರೆ ಇಷ್ಟು ಪ್ರಮೋಷನ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಖುಷಿ ಆಗುತ್ತೆ ಈ ಥರ ಒಂದು ರಿಯಾಕ್ಷನ್ ಸಿಕ್ಕಾಗ. ಇಷ್ಟು ವರ್ಷದಿಂದ ಏನು ನಾವು ಎಫರ್ಟ್ ಹಾಕಿರ್ತೀವಿ ಅದೆಲ್ಲೋ ತಲುಪಿದೆ ಜನರಿಗೆ ಇಷ್ಟ ಆಗ್ತದೆ ಅಂತ. ಓಕೆ, ಬರೀ ಕರ್ನಾಟಕದವ್ರಿಗೂ ಅಲ್ಲ, ಕೇರಳದಲ್ಲಿ ಕೂಡ ಆಗಿದೆ. ಅಲ್ಲಿ ಯಾವ ಥರ ಪ್ರಚಾರ ಆಯಿತು, ಈಗ ಏನಾಗ್ತಾ ಇದೆ, ಅಲ್ಲಿದು ಏನಾದರೂ ಮಾಹಿತಿ ಇದೆಯಾ, ಅಲ್ಲಿ ಹೆಂಗೆ ರೀಚ್ ಆಗ್ತಾ ಇದೆ ಆಡಿಯನ್ಸ್ಗೆ? ಸೊ ಇದು ನಮ್ಮ ಇಡೀ ತಂಡಕ್ಕೆ ಒಂದು ಮಲಯಾಳಂ ಡೆಬ್ಯೂ ಅಂತಲೇ ಹೇಳ್ಬೋದು. ಸುನೀಲ್ ಸರ್ಗಾಗಲಿ ಅಥವಾ ನಮ್ಮ ಹೀರೋಗಾಗಲಿ ಅಥವಾ ನನಗಾಗಲಿ. ಸೊ ತುಂಬಾ ಸ್ಪೆಷಲ್ ಆಗಿತ್ತು. ಮೊನ್ನೆ ಹೋಗಿದ್ವಿ ಪ್ರೆಸ್ ಮೀಟ್ಗೆ ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಪ್ರೆಸ್ ಮೀಟ್ ಸಹ. ಇವತ್ತು ನೋಡಿದಾಗ ಐ ಥಿಂಕ್ 2-3 ಥಿಯೇಟ್ರ್ ಫುಲ್ ಹೌಸ್ಫುಲ್ ಆಗಿತ್ತು. ಸೊ ದಟ್ಸ್ ಅ ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಯಾಕೆ ನಾವು ಮಲಯಾಳಮಲ್ಲಿ ಬಿಟ್ವಿ ಅಂದರೆ ಪೂರ್ತಿ ಕಾನ್ಸೆಪ್ಟ್ ಬೇಸ್ ಸಿನಿಮಾ ಇದು. ಇದರಲ್ಲಿ ಸ್ಟೋರಿನೇ ಹೀರೋ. ಅದಕ್ಕೋಸ್ಕರ ನಾವು ಅಂಥ ಕಾನ್ಸೆಪ್ಟ್ ನಾವು ಜಾಸ್ತಿ ಮಲಯಾಳಂ ಮೂವೀಸಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಅಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಸೊ ಅಲ್ಲಿನೂ ಚೆನ್ನಾಗಿ ರಿಸೀವ್ ಮಾಡ್ಕೋತಿದ್ದಾರೆ. ಈಗ ಎಸ್ಪೆಷಲಿ ನಮ್ಮ ಕನ್ನಡದ ವೀಕ್ಷಕರಿಗೆ ಏನು ಹೇಳ್ತೀರಾ, ಈ ಫಿಲಿಮ್ ಥಿಯೇಟ್ರಲ್ಲಿ ಬಂದು ಯಾಕೆ ನೋಡ್ಬೇಕು? ಯಾಕಂದರೆ ಖಂಡಿತ OTTಗೆ ಬರುತ್ತೆ. ಥಿಯೇಟ್ರಿಗೆ ಬಂದು ಯಾಕೆ ನೋಡ್ಬೇಕು, ಏನು ಹೇಳ್ತೀರಾ? ಒಂದು ಫ್ರೆಶ್ ಸ್ಟೋರಿ ಬೇಕು ಅಂತ ಜನರು ಯಾವಾಗಲೂ ಕೇಳ್ತಾ ಇರ್ತಾರೆ. ಸೊ ಆ ಒಂದು ಹೊಸ ಪ್ರಯತ್ನ ಮಾಡೋ ಒಂದು ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ಎಲ್ರಿಗೂ ಇಷ್ಟ ಆಗ್ತಿದೆ ಸಹ. ಒಳ್ಳೆ ಸಿನಿಮಾ ಬಂದಾಗ ಅದು ಥಿಯೇಟರ್ಲೇ ನೋಡಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಸಿನಿಮಾ ಮಾಡೋದೇ ಥಿಯೇಟರ್ಗೋಸ್ಕರ. ಆ ಥಿಯೇಟ್ರಲ್ಲಿ ನೋಡೋ ಫೀಲೇ ಬೇರೆ, ಮನೇಲಿ ಕೂತ್ಕೊಂಡು ನೋಡೋದೇ ಬೇರೆ. ಅದಕ್ಕೋಸ್ಕರ ಆ್ಯಂಡ್ ಸಿನಿಮಾ ಚೆನ್ನಾಗಿದ್ದಾಗ ಅದು ಗೆಲ್ಲಬೇಕು, ಥಿಯೇಟ್ರಲ್ಲೇ ಗೆಲ್ಲಬೇಕು. ಒಂದು ಒಳ್ಳೆ ಮೂಡ್ ಇದೆ ಸಿನಿಮಾದಲ್ಲಿ. ನಾವು ಒಂಥರ ಮಾನ್ಸೂನಲ್ಲಿ ಶೂಟ್ ಮಾಡಿರೋದ್ರಿಂದ ಮಳೆ ನೋಡೋದಕ್ಕೆ ಒಂಥರ ಬಿಗ್ ಸ್ಕ್ರೀನ್ ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ. ಆ್ಯಂಡ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಇಡೀ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಸಹ ಇದೆ. ನಿಮಗೆ ಲವ್ ಸ್ಟೋರಿ ಜೊತೆಗೆ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ಸು ಇದೆ, ಸಸ್ಪೆನ್ಸ್ ಇದೆ. ಸೊ ಬೇರೆ ಬೇರೆ ಜಾನ್ರಾಸಲ್ಲಿ ನಿಮ್ಮ ಮುಂದೆ ತೊಗೊಂಬರೋ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೇನು ನಮ್ಮ ಪ್ರಯತ್ನ ನಾವು ಪಟ್ಟಾಯಿತು, ಇನ್ನು ನೀವು ಪ್ರಯತ್ನ ಪಡಬೇಕು. ಥಿಯೇಟ್ರಿಗೆ ಬಂದು ನಿಮ್ಮ ಆಶೀರ್ವಾದ ನಿಮ್ಗೆ ಕೊಡಬೇಕು. ಹೊಸ ಕನ್ನಡ ಸಿನಿಮಾ ಆ್ಯಂಡ್ ಹೊಸ ಕನ್ನಡ ಪ್ರತಿಭೆನ ಬೆಳೆಸಿ ಅಂತ ಕೇಳ್ಕೊತೀನಿ. ಇದೇ ಜೂನ್ 26ಕ್ಕೆ ರಿಲೀಸ್ ಆಗಿದೆ ಇವತ್ತು. ಸೊ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ. ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಹೇಳೋದು ಚಿತ್ರನಟಿಯ ಮಾತಾಗಿತ್ತು. ಮೋಡ ಕವಿದ ವಾತಾವರಣ ಮಳೆಯ